ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಿ-ಟೆಟನ್ನು ಪಾಸ್ ಮಾಡಿಕೊಂಡ್ರೆ PST ಮತ್ತು GPT ಎಕ್ಸಾಮನ್ನು ಬರಿಬೋದಾ, ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಈ ಒಂದು ಪ್ರೈಮರಿ ಸ್ಕೂಲ್ ಟೀಚರು ಮತ್ತು ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಒಂದು ಎಕ್ಸಾಮನ್ನು ಬರಿಬೋದಾ ಅಂತಕ್ಕಂಥದ್ರ ಬಗ್ಗೆ ನಾವು ಅಧಿಕೃತ ಮಾಹಿತಿಯನ್ನು ನೀಡೋದ್ರ ಮೂಲಕ ನಿಮಗೆ ನಿಮ್ಮ ಗೊಂದಲವನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಹಾಗಾಗಿ ಈ ಒಂದು ವಿಡಿಯೋವನ್ನು ಆರಂಭಿಸೋದಕ್ಕೆ ಮುಂಚೆ ಸ್ನೇಹಿತರೆ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಏನಪ್ಪ ಅಂತಂದರೆ ಈ ಒಂದು ನೀವು ಕರ್ನಾಟಕ TETಯನ್ನು ಈಗಾಗಲೇ ಬರೆದಿದ್ರಿ. ಆ ಒಂದು ಕರ್ನಾಟಕ TETಯಲ್ಲಿ ಎಲಿಜಿಬಲ್ ಆಗಿಲ್ಲ ಅಂತಂದರೆ ಡಿಸೆಂಬರ್ 18ರವರೆಗೆ, ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಇದೇ ಮಾಹಿತಿಯನ್ನು ನೀಡಿದ್ದೀನಿ. ಅಂದರೆ ಡಿಸೆಂಬರ್ 18ರವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಅಂದರೆ ಸಿ-ಟೆಟ್ ಅಪ್ಲಿಕೇಶನ್ ಹಾಕೋದಕ್ಕೆ. ಅಷ್ಟರಲ್ಲಿ ನೀವು ಸಿ-ಟೆಟ್ ನೋಟಿಫಿಕೇಷನ್ ಹಾಕಿ, ಅಂದರೆ 17-18ರವರೆಗೆ ಕಾಯಕ್ಕೆ ಹೋಗ್ಬೇಡಿ. ಸಾಧ್ಯ ಆದಷ್ಟು ಇನ್ನೊಂದೆರಡು ದಿನದಲ್ಲೇ ಸಿ-ಟೆಟ್ ನೋಟಿಫಿಕೇಷನ್ಗೆ ನೀವು ಅರ್ಜಿಯನ್ನು ಹಾಕಿ. ಯಾಕಂತಂದರೆ ಇಡೀ ದೇಶಾದ್ಯಂತ ಈ ಒಂದು ಸಿ-ಟೆಟ್ಗೆ ಅರ್ಜಿ ಹಾಕೋದ್ರಿಂದ ಕೊನೆಗೆ ಸರ್ವರ್ ಬ್ಯುಸಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದಾಗಿ ಸಾಧ್ಯ ಆದರೆ ನಾಳೆ ನಾಡಿದ್ದರಲ್ಲೇ ಅಪ್ಲಿಕೇಶನನ್ನು ಹಾಕೋದ್ರ ಮೂಲಕ ನೀವು ಎಕ್ಸಾಮ್ ಬರೆಯೋದಕ್ಕೆ ರೆಡಿಯಾಗಿ. ಈಗ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ಏನಪ್ಪ ಅಂತಂದರೆ ಸಿ-ಟೆಟ್ ಪಾಸ್ ಮಾಡಿಕೊಂಡ್ರೆ PST ಮತ್ತು GPT ಎಕ್ಸಾಮನ್ನು ಬರಿಬೋದಾ? ಹಾಗಾದರೆ ಅಧಿಕೃತ ಮಾಹಿತಿ ಎಲ್ಲಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಅಧಿಕೃತ ಮಾಹಿತಿಯಲ್ಲೇ ನಿಮಗೆ ನಿಮ್ಮ ಗೊಂದಲವನ್ನು ಪರಿಹರಿಸತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ. ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂತಂತಂದರೆ ನಿಮ್ಮದು ಡಿಗ್ರಿ ಆಗಿರಬೇಕು, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಡಿಗ್ರಿಯ ಜೊತೆಗೆ B.Ed ಮಾಡಿರಬೇಕು, ಅಥವಾ ನೀವು D.Ed ಮಾಡಿರಬೇಕು. ಈಗ ನಿಮ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಡಿಗ್ರಿ ಅಥವಾ B.Ed ಆದರೂ ಮಾಡಿರಿ, ಡಿಗ್ರಿ ಅಥವಾ D.Ed ಆದರೂ ಮಾಡಿ. ಕೇವಲ D.Ed ಮಾಡಿದರೆ ನೀವು GPT ಹುದ್ದೆಗಳಿಗೆ ಎಕ್ಸಾಮನ್ನು ಬರೆಯೋದಕ್ಕೆ ಅವಕಾಶ ಇಲ್ಲ. ಯಾಕಂತಂದರೆ 1 to 5 PST ಬರೀಬೇಕಾಗುತ್ತೆ. D.Ed ಮಾಡಿದಿರಿ, ಡಿಗ್ರಿಯನ್ನು ಮಾಡಿದಿರಿ ಅಂತಂದರೆ ನೀವು PSTನೂ ಬರಿಬೋದು ಮತ್ತು GPTನೂ ಬರಿಬೋದು. ಅದೇ ರೀತಿಯಾಗಿ ಡಿಗ್ರಿ ಮಾಡಿದಿರಿ, B.Ed ಮಾಡಿದಿರಿ ಅಂತಂದರೆ ನೀವು ಏನಪ್ಪ ಅಂದರೆ GPT ಹುದ್ದೆಗಳಿಗೆ ಎಕ್ಸಾಮನ್ನು ಬರಿಬೋದು. ಹಾಗಾದರೆ ನೇರವಾಗಿ ಇಷ್ಟು D.Ed ಡಿಗ್ರಿ ಅಥವಾ B.Ed ಡಿಗ್ರಿ ಮುಗಿಸಿದ ತಕ್ಷಣ ಆಗ್ಬೋದು ಅಂತಂದರೆ ಇಲ್ಲ, TET ಇದೆಯಲ್ಲ, ಆ ಕಾರಣದಿಂದಾಗಿ TET ಏನಿದೆ ಅಂತ ನೋಡ್ತಾ ಹೋಗೋಣ. ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಅರ್ಹತೆ ಗಳಿಸಿರ್ಬೇಕು. ನೋಡಿ, PST ನೀವು ಎಕ್ಸಾಮನ್ನು ಬರಿಬೇಕಾಗಿತ್ತು ಅಂತಂದರೆ ಅಲ್ಲಿ ಪೇಪರ್ 1 ನೀವು ಕ್ಲಿಯರ್ ಮಾಡ್ಕೋಬೇಕು. ಅದೇ GPT ಒಂದು ಎಕ್ಸಾಮನ್ನು ಬರಿತೀರಿ ಅಂದರೆ ಅಲ್ಲಿ ನೀವು ಪೇಪರ್ 2 ಪಾಸ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ನೋಡಿ, ಕರ್ನಾಟಕ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಅದು TET, KRTET ಅಂತೇನು ನಾವು ಕರಿತೀವಿ, ಕರ್ನಾಟಕ TET. ಅದೇ ಭಾರತ ಸರ್ಕಾರ ನಡೆಸುವಂಥ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಂದರೆ ಅದು CTET. ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ನೀವು CTETಯನ್ನು ಅಪ್ಲಿಕೇಶನ್ ಹಾಕೋದನ್ನು ಮರಿಬೇಡಿ. ಈಗಾಗಲೇ TETಯಲ್ಲಿ ನೀವು ಫೇಲ್ ಆಗಿದ್ದೀರಿ, ಇನ್ನೊಂದು TETಗೋಸ್ಕರ ಯಾಕೆ ವೇಟ್ ಮಾಡ್ತೀರಿ? ಅದು ನೋಟಿಫಿಕೇಶನ್ ಆಗಂಗಾಗುತ್ತೆ, ಅಂದರೆ ಅದು ಮಾರ್ಚಲ್ಲಾಗಲಿ, ಏಪ್ರಿಲ್ ಆಗಲಿ, ಅಥವಾ ಮೇ, ಜೂನ್ಗಾಗಲಿ ಆಗಂಗಾಗುತ್ತೆ. ಬಟ್ ಸಿ-ಟೆಟ್ ನೋಟಿಫಿಕೇಷನನ್ನು ಸೆಂಟ್ರಲ್ ಗೌರ್ಮೆಂಟ್ದವರು ಈಗಾಗಲೇ ಹೊರಡಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಡಿಸೆಂಬರ್ 18ರವರೆಗೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 18ರೊಳಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ಸೊ ಈ ಕಾರಣದಿಂದಾಗಿ ನಿಮಗೆ ಈ ಒಂದು ವಿಷಯವನ್ನು ಹೇಳೋಣ ಅಂತೇಳಿ ನಾನು ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು. ಅಂದರೆ GPT ಅಥವಾ PST ಯಾವುದೇ ಒಂದು ನೋಟಿಫಿಕೇಷನ್ ಆಗಲಿ, ನೀವು KRTET ಅಂದರೆ ಕರ್ನಾಟಕ TETಯನ್ನು ನೀವು ಎಲಿಜಿಬಲ್ ಆಗಿಲ್ಲ ಅಂತಂದರೆ ನೀವು ಸಿ-ಟೆಟನ್ನು ಬರೆದು ಅಥವಾ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಸಿ-ಟೆಟನ್ನು ಬರೆಯೋದ್ರ ಮೂಲಕ ನೀವು ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಪಾಸ್ ಆದರೆ ಅಂತಂದರೆ PST ಮತ್ತು GPT ಎರಡು ಹುದ್ದೆಗಳಿಗೆ ನೀವು ಅರ್ಹರಿರ್ತೀರಿ. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಕರಿತಕ್ಕಂಥ ಎಲ್ಲ ಒಂದು ಹುದ್ದೆಗಳಿಗೂ ಕೂಡ ನೀವು ಅರ್ಹರಿರ್ತೀರಿ. ಆ ಕಾರಣದಿಂದಾಗಿ ಸಿ-ಟೆಟ್ ಎಕ್ಸಾಮನ್ನು ಪಾಸ್ ಮಾಡ್ಕೊಂಡ್ರಿ ಅಂತಂದರೆ ನೀವು ಈ ಒಂದು KVS ನವೋದಯ ಎಕ್ಸಾಮ್ಗಳನ್ನು ಕೂಡ ಬರಿಬೋದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ PST GPT ಹುದ್ದೆಗಳಿಗೂ ಕೂಡ ನೀವು ಎಕ್ಸಾಮನ್ನು ಬರಿಬೋದಾಗಿರುತ್ತೆ. ಆ ಕಾರಣದಿಂದಾಗಿ ಯಾರೂ ಕೂಡ ಇದರಿಂದ ಹೊರಗುಳಿಬೇಡಿ. ದಯವಿಟ್ಟು ಸಿ-ಟೆಟ್ ಎಕ್ಸಾಮನ್ನು ಬರೀರಿ. ಯಾಕಂತಂದರೆ ಶಿಕ್ಷಣ ಸಚಿವರು ಹೇಳ್ತಕ್ಕಂಥದ್ದು ನೋಡಿದರೆ ಅತಿ ತುರ್ತು ನೇಮಕಾತಿ ನಡೆಯುವಂಥ ಎಲ್ಲ ಸಂಭವ ಇರೋದರಿಂದ ಬಹುತೇಕ ನೋಟಿಫಿಕೇಷನ್ಗಳು ಸದ್ಯದಲ್ಲೇ ಆಗ್ತವೆ. ಆ ಕಾರಣದಿಂದಾಗಿ ಒಂದು ವೇಳೆ TET ಮಾಡ್ದೇ CET ಮಾಡಿಬಿಟ್ರು ಅಂತಂದರೆ ನೀವು ಅವಾಗ ತುಂಬ ಪೇಚಾಡ್ತೀರಿ. ನೀವು ಅವಾಗೆಲ್ಲ
CTET ಬರೀಲಿಲ್ಲಲ್ಲ ಅಂತೇಳಿ ನೀವು ವಿಚಾರ ಮಾಡ್ಕೊಂತ ಕುಂದ್ರೋದ್ರಿಂದ ಉಪಯೋಗ ಇಲ್ಲ. ಈಗ ನಿಮ್ಗೆ ಅವಕಾಶ ಐತಿ. ಆ ಕಾರಣದಿಂದಾಗಿ ಇದ್ದಂಥ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದಕ್ಕಿಂತ ಒಂದು ಒಳ್ಳೆ ಚಾನ್ಸ್ ಯಾವುದೂ ಇಲ್ಲ. ಹಾಗಾಗಿ ಈ ಒಂದು ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.